ನೋಡಮ್ಮ, ಈ ದಿನ ನಿನ್ನನ್ನು ನೋಡಲು ವರಮಾಶಿಯರು ಬರುತ್ತಿದ್ದಾರೆ. ಅದಕ್ಕಾಗಿ ಹೂ ಹಣ್ಣು ಬಿಸ್ಕೆಟ್ ಕೊಟ್ಟು ಸೋಮಶೇಖರ್ ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದ. ಅವನು ಬರೋದ್ರೊಳಗೆ ನೀನು ನಾಷ್ಟ ತಯಾರಿಸಿ ಹೂ ಮುಡಿದುಕೊಂಡು ಭಾಗ್ಯಲಕ್ಷ್ಮಿ ಅಂತೆ ಬೆಳಗುತ್ತಿರಬೇಕು. ಅಣ್ಣ, ನನ್ನ ಮದುವೆ ಮಾಡಿಸ್ಬೇಡಣ್ಣ. ಕಣ್ಣಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಳು ನಾನು. ಅದೆಷ್ಟು ಪ್ರೀತಿಯಿಂದ ಸಾಕಿದೆಯ. ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನನ್ನ ಮನಸ್ಸಿಲ್ಲ ಅಣ್ಣ. ನನ್ನ ಮದುವೆಗಾಗಿ ವರದಕ್ಷಿಣೆ ಸಲುವಾಗಿ ಅಲ್ಲಿ ಇಲ್ಲಿ ಸ್ನಾನ ಮಾಡ್ತೀರಾ? ನಿಮ್ಮ ಸಾಲದಲ್ಲಿ ನಾನು ನೂಕಿ ಗಂಡನ ಮನೆಯಲ್ಲಿ ನಾನು ಸಂತೋಷವಾಗಿ ಕಾಲ ಕಳೆಯಿದೆ. ಬೇಡಣ್ಣ, ದಯವಿಟ್ಟು ನನ್ನ ಮದುವೆ ವಿಚಾರ ಮಾಡಬೇಡ. ನೀವೇ ಆದಷ್ಟು ಬೇಗನೆ ಮದುವೆ ಮಾಡ್ಕೊಳ್ಳಿ. ಹುಚ್ಚಿ, ನೀನಿನ್ನೂ ಚಿಕ್ಕವಳಮ್ಮ. ಹೋಗು, ಎಲ್ಲ ಸಿದ್ಧಪಡಿಸಿ ಹೋಗು. ಅಣ್ಣ, ಅವರು ಬಂದ್ರಣ್ಣ. ಎಲ್ಲ ರೆಡಿ ಇದೆ ತಾನೆ? ಬರ್ಲಿ ಬರ್ಲಿ, ಎಲ್ಲ ರೆಡಿ ಇದೆ. ಬನ್ನಿ 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 ಬನ್ನಿ, ನಿಮ್ಮ ದಾರಿಯನ್ನೇ ಕಾಯ್ತಾ ಕುಳಿತಿದ್ದೆ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜಯನಂದ, ಇವರೇ ನೋಡಪ್ಪ ನಾಗರಾಜ್, ಮದುವೆ ಮಾಡ್ಕೊಳ್ಳೋ ವರ. ನಮಸ್ಕಾರ. ನಮಸ್ಕಾರ. ಇವಳು ನನ್ನ ಹಿರಿಯ ಮಗಳು ಭಾಗ್ಯಶ್ರೀ. ನಮಸ್ಕಾರ. ಓ, ತಾವು? ಹೌದು, ನಾನು. ದಯಾನಂದ, ದಯಾನಂದ, ನಿಮ್ಮ ತಂಗಿಯನ್ ಕರೆಯಪ್ಪ ಜಲ್ದಿ. ಬರುತ್ತಾಳೆ ಸಿದ್ದರಾಮಪ್ಪನವ್ರೆ. ಸುವರ್ಣ, ಸುವರ್ಣ, ಹೊರಗೆ ಬಾರಮ್ಮ. ಹಿರಿಯರಿಗೆ ನಮಸ್ಕರಿಸಮ್ಮ. ನಾಗರಾಜ್, ಇವಳೇ ನೋಡು ದಯಾನಂದ ತಂಗಿ. ನೀ ಮದುವೆ ಮಾಡ್ಕೊಳ್ಳೋ ಕನ್ನೆ ಹಂಗಳ ಸುಂದರಿ ಸುಂದರಿ. ತುಂಬಾ ಮುದ್ದಾಗಿದ್ದಾಳೆ ಅಲ್ವಾ? ಮುದ್ದಾಗಿ ಬೆಳೆಸಿದರೆ ಮುದ್ದಾಗಿದ್ದಾಳೆ, ಆದರೂ ವಿಧಿವೆ ಅಂತ ಕಾಣುತ್ತಾಳೆ. ವಿಧಿವೆ ಆದರೂ ನಿನಗೆ ತಕ್ಕ ಹೆಂಡತಿ ಆಗುತ್ತಾಳೆ. ದಯಾನಂದ, ಅದೇನೇ ಇರ್ಲಪ್ಪ, ಹುಡುಗ ಮಾತ್ರ ತುಂಬಾ ಚೆನ್ನಾಗಿದ್ದಾನೆ. ಆದ್ರೆ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಚಿಕ್ಕ ರೈತನಿಗೆ ಸಮ. ಅಂದ್ರೆ ವರದಕ್ಷಿಣೆದಲ್ಲಿ ನೀನ್ ಏನ್ ಅನ್ಬೇಕತ್ತಿದೆಯಪ್ಪ? ನೋಡಿ ಹಿರಿಯರೇ, ಲೋಕ ರೂಢಿ ಪ್ರಕಾರ 10 ತೊಲೆ ಬಂಗಾರ, 1 ಲಕ್ಷ ವರದಕ್ಷಿಣೆ, ಹೊಸ ಬಟ್ಟೆ, ವಾಚ್ ಕೊಡುತ್ತೇನೆ. ಮದುವೆನೂ ನೀವೇ ಮಾಡಿ ಕೊಡ್ಬೇಕಾಗತ್ರಿ. ವರಮಾಸೆ ಒಪ್ಪಿದರೆ ಮಾಡಿಕೊಡೋಣ ಅಂತ್ರಿ. ನೋಡಪ್ಪ ಸೋಮಶೇಖರಪ್ಪ, ಒಪ್ಪು ಅಂತ ಸಮಯ ಬಂದ್ರೆ ಒಪ್ಲೇಬೇಕಾಗ್ತದ. ಇಲ್ಲ ಮಾತಿನ ಮಧ್ಯ ವ್ಯತ್ಯಾಸ ಬಂದರೆ ಋಣ ಸಂಕಲ್ಪವಿಲ್ಲಂದು ಹೊಡಬೇಕಾಗ್ತದಪ್ಪ, ಹೊಡಬೇಕಾಗ್ತದ. ಅಂದರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ, ಸ್ವಲ್ಪ ತಿಳಿಸಿ ಹೇಳಬೇಕು. ಹೇಳ್ತೀನಿ ಕೇಳು ದಯಾನಂದ. ನಿನ್ನ ತಂಗಿಯ ಮದುವೆ, ಇವಳು ವಿಧವೆ, ಮೇಲಾಗಿ ಇವಳಿಗೆ ಮಾಡುತ್ತಿರೋದು ಮರು ಮದುವೆ ಅಂದಂಗ ಈಗಿನ ಕಾಲದಲ್ಲಿ ವರ ಸಿಗೋದು ಮೊದಲೇ ಕಠಿಣ ಅದ. ಅದ್ರಾಗ ಇದೊಂದು ಒಳ್ಳೆ ವರ ಸಿಕ್ಕದ ನೋಡು. ಮತ್ತ ನಾವು ಹಿರಿಯರು ನಿಮಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ಇಷ್ಟೆಲ್ಲ ವರಪಚಾರ ಜೊತೆಗೆ 10 ಕೂರಿಗೆ ಜಮೀನು ಕೊಟ್ಟು ಬಿಗ್ತಾರ ಮಾಡ್ಬೇಕಂತ ನನ್ನ ವಿಚಾರದ. ಮತ್ ನೀ ಏನತ್ತಿದಕ್ಕ? ಬರೋಬ್ಬರಿ ಐತ್ರಿ ನಿಮ್ದು. ಶಾಸ್ತ್ರಿಗಳೇ, ನೀವು ಸುಮ್ಮನೆ ಕುಳಿತುಕೊಳ್ಳಿ. ನೋಡಿ, ತಾವು ತಿಳಿದವರು. ನಮಗಿರುವುದೇ 20 ಕೂರಿಗೆ ಜಮೀನು. ಇದರಲ್ಲಿ 10 ಕೂರಿಗೆ ಮಾರಿದ್ರು, 10 ಕೂರಿಗೆ ವರದಕ್ಷಿಣೆ, ವರೋಪಚಾರ, ಮದುವೆ ಖರ್ಚಿಗಂತರ ಮಾರಿದ್ರು ಸಾಲದು. ಇನ್ನುಳಿದ 10 ಕೂರಿಗೆ ತಂಗಿಯ ಗಂಡನೆ ಕೊಟ್ಟರೆ ನಮಗೇನು ಉಳಿತಿದೆ ಮಣ್ಣು. ನೀವೇ ವಿಚಾರ ಮಾಡಿ. ಸಿದ್ದರಾಮಪ್ಪನವರ ಮಾತಿಗೆ ಒಪ್ಪದಾದರೆ ನನ್ನ ಒಪ್ಪಿಗೆ, ಇಲ್ಲದಿದ್ದರೆ ನಾವು ಹೊರಟು ಹೋಗಬೇಕಾಗುತ್ತದೆ. ನೋಡಿ ಸಿದ್ದರಾಮಪ್ಪನವರೇ, ಗಂಡು ಜಾತಿ ಮನಸ್ಸು ಮಾಡಿದ್ರೆ ಇಂಥ 10 ಪಡ ಆಸ್ತಿ ಗಳಿಸಬಹುದು. ಆದರೆ ತಂಗಿಯ ಬಂಗಾರ ಪಡೆದು ಪುಣ್ಯ ಮಾಡಿರಬೇಕು. ನನ್ನ ತಂಗಿ ಹೇಗೋ ಸುಖವಾಗಿ ಜೀವನ ಸಾಗಿಸಿದರೆ ಸಾಕು. ನೀವು ಆಸ್ತಿಗೆ ಆಸೆ ಪಡುವುದಾದರೆ 10 ಕುರಿಗೆ ನಿಮ್ಮ ಹೆಸರಲ್ಲಿ ಬರೆದು ಕೊಡುತ್ತೇನೆ. ಅಣ್ಣ, ಸ್ವಲ್ಪ ವಿಚಾರ ಮಾಡಿ ಮಾತುಕೊಳ್ಳೋಣ. ನನಗೇಕೋ ಸಂಶಯ ಬರ್ತಿದೆ. ಸೋಮು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹಿರಿಯರು ಮಾತನಾಡುವಾಗ ಚಿಕ್ಕವರು ಮೌನವಾಗಿರಬೇಕು. ತಿಳಿಯಿತೆ? ಆಯ್ತಣ್ಣ, ಬೇಕಾದ್ರೆ ಹಿಂದೆ ಸ್ಟಾಂಪ್ ಬರೆದು ಕೊಡೋಣ. ಇದಕ್ಕಂತಾರ ನೋಡ್ರಪ್ಪ ಅಣ್ಣ ತಮ್ಮದಂತ. ಎಲ್ಲ ರೆಡಿ ಇದೆ.
ಆದ್ರೆ ಮದುವೆಗೆ ಮುಂಚೆ ವರದಕ್ಷಿಣೆ ವರಪಕ್ಷರ ಎಲ್ಲ ನನ್ನ ಕೈಗೆ ಸೇರಬೇಕು. ಸ್ಟಾಂಪು ಹಿಂದೆ ಬರೆದು ಕೊಡಬೇಕು. ಸ್ಟ್ಯಾಂಪು ಹಿಂದೆ ಬರೆದು ಕೊಡುತ್ತೇನೆ. ಸೈ ಬರೋಬ್ಬರಿ ಮಾಡಪ್ಪ ಅಂತ ಶಾಸ್ತ್ರಿಗಳೇ, ಸರಿ ನಾನು ಮುಹೂರ್ತ ನೋಡಿ. ಅವನ ಹೆಸರೇನು? ನಾಗರಾಜ್. ನಾಗರಾಜ ನೀನಿ ನಾಸಿಕ ಭರಣಿ ಕೃತಕ ನಕ್ಷತ್ರ 2ನೇ ಚರಣ. ಇನ್ನು ವಧುವಿನ ಹೆಸರೇನ್ರಿ? ಸುವರ್ಣ ಅಂತ. ಸುವರ್ಣ. ಸ ಸಾ ಸಿ ಸಿ ಸು ಸುಲೋಚನ ಭರಣಿ ನಕ್ಷತ್ರ 1ನೇ ಚರಣ. ವಧುವರರಿಗೆ ತುಂಬಾ ಗುಣಗಳು ಬರ್ತವೆ. ಆದರೆ ಜ್ಯೇಷ್ಠ ಮಾಸದ 10ನೇ ಮಿತಿ ಇವತ್ತೇ ಲಗ್ನ ಅಂತ ಲೈಕೊಡ್ರಿ ಸಿದ್ದರಾಮಪ್ಪನವ್ರೆ. ಮುಂದೆ ಅಧಿಕ ಮಾಸ ಬರುವುದಿಲ್ಲ. ಮತ್ತೆ ಈ ತಾಯಿ ಯಾರು? ಇವಳು ನನ್ನ ಮಗಳು ಭಾಗ್ಯಶ್ರೀ ಅಂತ. ಆ, ಭಾಗ್ಯಲಕ್ಷ್ಮಿ ಆಗೇ ಇದ್ದಾಳೆ. ಏನಂದ ನೀವ್ ಒಪ್ಪೋದಾದ್ರ ನನ್ನ ಮಗಳಿಗೆ ಕೊಟ್ಟು ನಿನ್ ಜೊತೆ ಸಂಬಂಧ ಬೆಳೆಸ್ಬೇಕಂತ ಮಾಡೀನಿ. ನೀ ಮತ್ತೆ ಹ್ಯಾಂಗ ಮತ್ತೆ ಮಾಡ್ಕೋತಿಲ್ಲ ಮತ್ತೆ ನನ್ನ ಮಗಳಿಗೆ. ಅಪ್ಪ ಅಪ್ಪ ನನ್ಗಿಷ್ಟು ಬೇಗ ಮದುವೆ ಬೇಡ, ನಾನಿನ್ನೂ ಓದ್ಬೇಕು. ನೀವು ಮೌನ ಸುಮ್ ಕುಂದ್ರು. ಚೋಟ್ ಬಟ್ ಓದಿ ಕೆಟ್ಟ ಅಂತ ಶಾಸ್ತ್ರನೇ ಬರ್ದಾರ. ಅದ್ರಾಗ ಎಷ್ಟು ಕಲ್ತ್ರ ಅಡ್ಗೆ ಮನಿ ತಪ್ತದೆ ನಿನಗ? ಸುಮ್ ದಯಾನಂದ ಮಾಡ್ಕೊಡ್ತೀನಿ, ಮಾಡ್ಕೋ. ನೀವ್ ಮೌನ್ ಮಾಡ್ಕೋ. ಸದ್ಯ ನನ್ನ ತಂಗಿ ಮದುವೆ ಮುಗಿದೆ ಹಿರಿಯರೇ. ಅಣ್ಣ ಹೂವನ್ ಬಿಡಣ್ಣ, ತುಂಬಾ ಚೆನ್ನಾಗಿದ್ದಾಳೆ. PUC ವರೆಗೆ ಓದಿದ್ದಾಳೆ. ನಮ್ಮ ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆ. ಹೂವನ್ ಬಿಡಣ್ಣ. ಹಾ ಸಿದ್ದರಾಮಪ್ಪನವ್ರೆ, ನೀವೆಷ್ಟು ಕೊಡ್ತೀರಿ ವರದಕ್ಷಿಣೆ? ನೀವು ಕೊಟ್ಟಾಗ ಅವ್ರು ಕೊಡ್ತಾರಲ್ವೇನ್ರಿ? ಛೇ 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 ಬ್ಯಾಡೋ ಶಿವ ಬ್ಯಾಡ. ನನ್ನ ಮಗಳು ವಿದ್ಯಾ ಕಲ್ತಾಳ. ಅವ್ರ ತಂಗಿ ಒಂದು ಅಕ್ಷರ ಜ್ಞಾನಲ್ಲದ ಒಂದು ಹಳ್ಳಿ ಹೆಣ್ಣು, ಮೇಲಾಗಿ ವಿಧವೆ. ಅದಕ್ಕೆ ಅವ್ರು ವರದಕ್ಷಿಣೆ ಕೊಡ್ತಿರ್ಬೇಕು. ಅಣ್ಣ ಒಪ್ಪನ್ ಬಿಡಣ್ಣ. ಹ್ಞೂ ಅಂದ್ಬಿಡಿದೆ ನಾನು. ಇದೇ ಖರ್ಚಿನಲ್ಲಿ ಎಲ್ಲ ನಡೆದು ಬಿಡುತ್ತದೆ. ಆಗಲಿ ಹಿರಿಯರೇ. ಹಾ, ಹೂವಿನಾರೆಲ್ಲ ರೆಡಿ ಅದೇನ್ರಪ್ಪ? ಹಾ, ಅಕ್ಷತ್ ಕಳ್ತವ್ರ ಎಲ್ಲರೂ. ಎಲ್ಲ ರೆಡಿ ಇದೇನ್ರಿ? ಹೂವಿನಾರು ತಂದಿನಿ. ಎಲ್ಲರಿಗೂ ಹೂವಿನಾರು ಬಂದ್ಬಿಡಿ. ಅಕ್ಷತ ಅಂದಂಗ ನೀವ್ಯಾರಿ? ಫೋಟೋಗ್ರಾಫರ್ ರೀ, ಫೋಟೋ ಹೊಡ್ಲಕ್ ಬಂದೀನಿ. ಹಂಗಂದ್ರ ಅವ್ರು ಕೂಡ ನಂದು ನೋಡ್ರಿ. ನಿಂಡೆಲ್ಲ ಹೊಡೆದೇ ಬಿಡ್ತೀನಿ ಒಂದು. ನೋಡ್ರಿ. ಹೊಡ್ರಿ, ಮಂತ್ರ ಹೋದ್ರಿ ಅಕ್ಕಿ ಕಳಕ ಮೊದಲ. ಓ ಶಾಸ್ತ್ರಿಗಳ ಮೊದ್ಲೇ ಬಾ ಟೈಮ್ ಆಗ್ಯದ್ರಿಪ್ಪ, ಜಲ್ದಿ ಮಂತ್ರ ಹೇಳ್ರಿ. ಮೊನ್ನೆ ಸಲ ಇನ್ನ ದಕ್ಷಿಣ ಇಟ್ಟಿಲ್ರಿ ಸರ ನೀವು. ದಕ್ಷಿಣ ಪೈಲ್ ಮದ್ವಿ ಮಾಡಪ್ಪ ಶಾಸ್ತ್ರಿ, ಮದ್ವಿ ಮಾಡು, ಆಮೇಲೆ ಬೇಕಾದ್ರೆ ದಕ್ಷಿಣ ನೋಡೋಣ. ಆಯ್ತಂದ್ರ ಮಂತ್ರ ಶುರು ಮಾಡ್ರಿ. ತದೇವ ಲಗ್ನ ಬುಧನಂತು ದೇವ ತಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ದೈವಬಲಂ ತು ದೇವ ಶುಭಮೂರ್ತಿ ಸಾವಧಾನ ಸಾಂಬ ಜಯ ನಮ ಪಾರ್ವತಿ ಪತಿಹರ ಮಹಾದೇವ್. ಶಾಸ್ತ್ರಿಗಳೇ, ಮದುವೆ ಅಂತ ಮುಗೀತು. ಇನ್ನ ನಾಗರಾಜ್ ಒಗಟ ಕೇಳಲಕ್ಕಲ್ಲ? ಅದಕ್ಕೇನೈತ್ರಿ ಕೇಳಲೇಕಲ್ಲ? ಬರ್ರಿ ನಾಗರಾಜ್ ಅವ್ರ, ನಿಮ್ ಹೆಂಡತಿ ಹೆಸರ ಒಗಟ ಕೇಳಕತ್ರಿ. ಸುವರ್ಣ ಅಂತ. ಸುವರ್ಣ ಅಮ್ಮರ ಬರ್ರಿಪ್ಪ, ನಿಮ್ದಿಟ್ಟು ಒಗಟ್ ಹೇಳ್ರಿ. ಹಂಗ ಹೇಳ್ಬೇಕಂದ್ರಿ ಮುಂದೆ ಕುಂತ ಹೆಣ್ಮಕ್ಳು ಇನ್ನೊಮ್ಮೆ ಅವ್ರ ಗಂಡಗ್ ಹಂಗ ಹೇಳ್ಬೇಕು. ಹಂಗ ಹೇಳ್ರಿ. ಕಾಗದಿದೆ ನನ್ನ ಹತ್ತಿರ, ಪೆನ್ನು ಇದೆ ನನ್ನ ಹತ್ತಿರ. ಕಾಗದಿದೆ ನನ್ನ ಹತ್ತಿರ, ಪೆನ್ನು ಇದೆ ನನ್ನ ಹತ್ತಿರ. ಬರಿ ಅಂದ್ರೆ ಏನಂತ ಬರೀಲಿ, ನನ್ನ ಮನಸ್ಸಿದೆ ನಾಗಾರ್ಜುನ ಹತ್ರ. ಹೌದಂತಿನ ಬೋಲ ಹೆಂಗ್ ಹೇಳಿದ್ರು. ಮತ್ತ ದಯಾನಂದ, ನೀವು ಒಂದ್ ಸ್ವಲ್ಪ ಬಂದು ಹೇಳ್ಬರಲ್ಲ. ಕಂಟ್ಯ ಕಂಟಿ ಮುಳ್ಳು ಕಂಟಿ
ನಾನು ಹೇಳ್ತಿ ಭಾಗ್ಯಶ್ರೀ ಮಹಾ ಜಗಳ ಗಂಟಿ. ಈಗ ನನ್ನ ಮಗಳು ಬರ್ತಾಳ ನೋಡ್ರಿ, ನನ್ನ ಮಗಳು ಹಂಗ ಸಾಕಿನಿ, ಗಿಣಿ ಸಾಕದ ಸಾಕಿನಿ. ಯವ್ವ ಮಗಳ ಬಾರ್ಯವ್ವ ಹೇಳಿದ್ರೆ ಹಂಗ ಹುಡುಗರೆಲ್ಲ ನಗಬೇಕು, ಹಂಗ ಹೇಳು. ಹುತ್ತಿನಲ್ಲಿ ಹಾವಿದ್ರೆ ಚಂದ, ಆ ಮೂಗಿನಲ್ಲಿ ನತ್ತಿದ್ರೆ ಚಂದ, ಆಹಾ ಕೊರಳಿನಲ್ಲಿ ತಾಳಿ ಇದ್ರೇನೆ ಚಂದ. ನನ್ ಜೊತೆ ನನ್ ಪತಿ ದಯಾನಂದ್ ಇದ್ರೆ ಚಂದ. ಭಾರಿ. ನೋಡ್ರಿ ನನ್ನ ಮಗಳದು ನೋಡಿ ಸ್ವಲ್ಪ ಕಲೀರಿ, ಹೆಣ್ಮಕ್ಳ್ರ ನೋಡಿ ಕಲೀರಿ ಒಂದ್ ಸ್ವಲ್ಪ. ಹೋಗ್ಬೇಡ ಸಿದ್ದರಾಮ ಒಬ್ಬರ ಶಾಸ್ತ್ರಿಗಳ ಹೇಳ್ರಿ ಮದುವೆ ಅಂತ ಮಾಡಿದ್ರಿ, ಇನ್ನ ಹನುಮನಿಗೆ ಎಲ್ಲಿ ಕಳಿಸ್ಬೇಕಂತ ಮಾಡಿರಿ. ಹೊಳೆ ಹಚ್ಚಿ ಕುಡ್ಕಂಡ್ರಿ, ಭಾರಿ ಜಾಗನ ಹುಡುಕ್ಯಾಡಿರಪ್ಪ. ಅಲ್ಲೇ ಭಾರಿ ಅದ್ರಿ. ಆಯ್ತ್ರಿ. ಒಂದ್ ಹಾಡ ನೆನ್ಪಿ ಓ ದೈವ್ರ ಎಲ್ಲಾರು ಮದುವೆ ಅಂತ ಆಗ್ಯದ, ಇನ್ನ ಊಟಕ್ ಬರ್ರಿ, ಎಲ್ಲಾರ ಜಲ್ದಿ ಬರ್ರಿ. ತಡ್ರಿ ಒಂದ್ ಜರ ಮದುವೆ ಆಯ್ರಿ ಬಂದ ಒಂದ್ ಜರ ಹೇಳಮ್ಮಿ. ಹಾ ಹೇಳ್ರಿ. ಸಿದ್ರಾಯ ಶಿವಪುರ ದಯಾನಂದನ ಪಾತ್ರಕ್ಕ ಮದುವೆ ಆಯ್ರಿ ಕೊಟ್ರ ₹101. ಶಾಸ್ತ್ರಿ ಕೊಡ್ಬೇಡ, ಬರ್ರಿ ಎಲ್ಲಾರು ಊಟಕ್ಕೆ ಹೋಗ್ ಬರ್ರಿ. Yeah.